ರಾಜ ವೆಂಕಟಪ್ಪ ನಾಯ್ಕ ಅವರು ನಿನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ನಾನು ಮೊನ್ನೆ ಆಸ್ಪತ್ರೆಗೆ ಹೋಗಿ ನೋಡಿದ್ದೆ ಅವರಿಗೆ. ಆಗ ಅನ್ಕಾನ್ಸಿಯಸ್ ಆಗಿದ್ರು, ಮಾತಾಡಕ್ಕಾಗಲಿಲ್ಲ. ಅದಾದ್ಮೇಲೆ ಅವರಿಗೆ ಮಲ್ಟಿ ಆರ್ಗನ್ಸ್ ಫೇಲ್ಯೂರ್ ಆಗಿದೆ ಅನ್ಸುತ್ತೆ. ಹಾಗಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು 4 ಬಾರಿ MLA ಆಗಿದ್ದರು. ಒಮ್ಮೆ ಮಂಡಲ ಪಂಚಾಯತಿ ಅಧ್ಯಕ್ಷರಾಗಿದ್ದಂತೆ. ಅವ್ರ ತಂದೆನೂ ಶಾಸಕರಾಗಿದ್ದರು. ಅವರ ಬ್ರದರ್ ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು. ಒಟ್ಟಾರೆಯಾಗಿ ಅವರು ಒಂದು ರಾಜಕೀಯ ಮನೆತನದಿಂದ ಬಂದವರು, ರಾಜಮನೆತನದಿಂದ ಬಂದವರು. ಮೊದಲಿಂದಲೂ ಕೂಡ ಜನಪರವಾದಂಥ ಕಾಳಜಿ ಇಟ್ಕೊಂಡು, ಬಡವರ ಪರವಾದ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದರು. ಅವರು ಭಾಳ ಸಭ್ಯ ನಡವಳಿಕೆ ಇದ್ದಂಥ ರಾಜಕಾರಣಿ, ಸರಳವಾಗಿದ್ದಂಥ ಸಜ್ಜನ ರಾಜಕಾರಣಿ. ಒಂದು ರೀತಿಯವರು ಎಲ್ಲರ ಜೊತೆಲೂ ಕೂಡ ಸ್ನೇಹವಾಗಿದ್ದರು. ನನ್ನ ಜೊತೆಲೂ ಕೂಡ ಭಾಳ ಆಪ್ತರಾಗಿದ್ದರು. ಸೊ ಅಂಥವ್ರನ್ನ ಕಳ್ಕೊಂಡಿರೋದ್ರಿಂದ ನಮ್ಮ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ. ಸೊ ಅವರು ನೆನ್ನೆನೂ ಕೂಡ ನೋಡಿದ್ದೆ. ಇವತ್ತು ಸರ್ಕಾರದ ಪರವಾಗಿ ಬಂದು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೊಡ್ತೀವಿ. ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ರಾಜ ವೆಂಕಟಪ್ಪ ನಾಯ್ಕ ಅವರು ನಿನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ನಾನು ಮೊನ್ನೆ ಆಸ್ಪತ್ರೆಗೆ ಹೋಗಿ ನೋಡಿದ್ದೆ ಅವರಿಗೆ. ಆಗ ಅನ್ಕಾನ್ಸಿಯಸ್ ಆಗಿದ್ರು, ಮಾತಾಡಕ್ಕಾಗಲಿಲ್ಲ. ಅದಾದ್ಮೇಲೆ ಅವರಿಗೆ ಮಲ್ಟಿ ಆರ್ಗನ್ಸ್ ಫೇಲ್ಯೂರ್ ಆಗಿದೆ ಅನ್ಸುತ್ತೆ. ಹಾಗಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು 4 ಬಾರಿ MLA ಆಗಿದ್ದರು. ಒಮ್ಮೆ ಮಂಡಲ ಪಂಚಾಯತಿ ಅಧ್ಯಕ್ಷರಾಗಿದ್ದಂತೆ. ಅವ್ರ ತಂದೆನೂ ಶಾಸಕರಾಗಿದ್ದರು. ಅವರ ಬ್ರದರ್ ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು. ಒಟ್ಟಾರೆಯಾಗಿ ಅವರು ಒಂದು ರಾಜಕೀಯ ಮನೆತನದಿಂದ ಬಂದವರು, ರಾಜಮನೆತನದಿಂದ ಬಂದವರು. ಮೊದಲಿಂದಲೂ ಕೂಡ ಜನಪರವಾದಂಥ ಕಾಳಜಿ ಇಟ್ಕೊಂಡು, ಬಡವರ ಪರವಾದ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದರು. ಅವರು ಭಾಳ ಸಭ್ಯ ನಡವಳಿಕೆ ಇದ್ದಂಥ ರಾಜಕಾರಣಿ, ಸರಳವಾಗಿದ್ದಂಥ ಸಜ್ಜನ ರಾಜಕಾರಣಿ. ಒಂದು ರೀತಿಯವರು ಎಲ್ಲರ ಜೊತೆಲೂ ಕೂಡ ಸ್ನೇಹವಾಗಿದ್ದರು. ನನ್ನ ಜೊತೆಲೂ ಕೂಡ ಭಾಳ ಆಪ್ತರಾಗಿದ್ದರು. ಸೊ ಅಂಥವ್ರನ್ನ ಕಳ್ಕೊಂಡಿರೋದ್ರಿಂದ ನಮ್ಮ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ. ಸೊ ಅವರು ನೆನ್ನೆನೂ ಕೂಡ ನೋಡಿದ್ದೆ. ಇವತ್ತು ಸರ್ಕಾರದ ಪರವಾಗಿ ಬಂದು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೊಡ್ತೀವಿ. ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ.